ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹತ್ರ ಇವಾಗ ಕತಾರ್ನ ಕರೆನ್ಸಿ ಇದೆ. ಇದು ಕರೆನ್ಸಿ ಬಂದು ಇದು 1 ರಿಯಾಲ್ ಇದೆಯಲ್ಲ ನಮ್ಮ ಇಂಡಿಯನ್. ಇದು 1 ರಿಯಾಲ್ ನೋಟು. 1 ರಿಯಾಲ್ ನೋಟು ಬಂದು ನಮ್ಮ ಇಂಡಿಯನ್ ಕರೆನ್ಸಿಗೆ 22 ರೂಪೀಸ್ ಆಗುತ್ತೆ. ಬಂದು 5 ರೂಪೀಸ್ 5 ರಿಯಾಲ್ಸ್ ನಮ್ಮ ಇಂಡಿಯನ್ ಕರೆನ್ಸಿಗೆ 115 ರೂಪೀಸ್ ಆಗುತ್ತೆ. ಇದು 10 ರಿಯಾಲ್ಸ್. 10 ರಿಯಾಲ್ಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಕರೆನ್ಸಿಗೆ 220 ರೂಪೀಸ್ ಆಗುತ್ತೆ. ಇದು 15 ರಿಯಾಲ್. 15 ರಿಯಾಲ್ ಬಂದು 1150 ರೂಪೀಸ್ ಒಳಗಡೆ ಆಗುತ್ತೆ. 150 ಆಗಲ್ಲ, 150 ರೂಪೀಸ್ ಆಗುತ್ತೆ. ಇನ್ನೂ 100 ರಿಯಾಲ್ಸು ಮತ್ತು 200 ರಿಯಾಲ್ಸು 20 ರಿಯಾಲ್ಸು ಆ ಥರ ಎಲ್ಲನೂ ಇದ್ದಾವೆ ಕರೆನ್ಸಿ. ನಾನು ಆ ಕರೆನ್ಸಿ ಲೋಟು ಏನಾದರೂ ನನ್ನ ಹತ್ರ ಸಿಕ್ಕಿದಾಗ ನಾನು ಅದನ್ನು ವೀಡಿಯೋ ಕತಾರ್ ಕರೆನ್ಸಿ ಎಕ್ಸ್ಚೇಂಜ್ ವ್ಯಾಲ್ಯೂ ಅನ್ನೋದು ಇಂಡಿಯನ್ ರುಪೀಸ್ಗೆ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಒಂದೊಂದು ಸರಿ 22 ಇರುತ್ತೆ, ಒಂದೊಂದು ಸತಿ 22.50 ಬರುತ್ತೆ. ಆ ಥರ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಅದು ಒಂದೇ ಕಾನ್ಸ್ಟೆಂಟಾಗಿ ಒಂದೇ ವ್ಯಾಲ್ಯೂನ ತೋರಿಸ್ತಾ ಇರೋದಿಲ್ಲ ಯಾವಾಗೂ.